ಶಿಡ್ಲಘಟ್ಟ ಜೋಡಿ ರಸ್ತೆಯಲ್ಲಿ ಅಪಾಯಕಾರಿ ಗುಂಡಿ, ಮಳೆಯಾದರೆ ಮತ್ತಷ್ಟು ಆತಂಕ. ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂಭಾಗದ ಅಂಬೇಡ್ಕರ್ ಜೋಡಿ ರಸ್ತೆಯಲ್ಲಿ ರಸ್ತೆ ಮಧ್ಯಭಾಗದಲ್ಲಿ ಸುಮಾರು 2 ಅಡಿ ಆಳದ ದೊಡ್ಡ ಗುಂಡಿ ಬಿದ್ದು ವಾಹನ ಸವಾರರು ಹಾಗೂ ಸಾರ್ವಜನಿಕರಿಗೆ ಭಾರೀ ತೊಂದರೆ ಉಂಟಾಗುತ್ತಿದೆ. ಪ್ರತಿದಿನ ಸಾವಿರಾರು ಜನರು ಪ್ರಯಾಣಿಸುವ ಈ ಪ್ರಮುಖ ರಸ್ತೆಯಲ್ಲಿ ಗುಂಡಿಯು ಅಪಾಯಕರ ಸ್ಥಿತಿಗೆ ತಲುಪಿದ್ದು ಯಾವುದೇ ಕ್ಷಣದಲ್ಲಿ ಜೀವಹಾನಿ ಸಂಭವಿಸುವ ಆತಂಕ ವ್ಯಕ್ತವಾಗುತ್ತಿದೆ. ಸ್ಥಳೀಯ ನಿವಾಸಿಗಳು ಹಾಗೂ ವ್ಯಾಪಾರಸ್ಥರು ಹಲವು ಬಾರಿ ನಗರಸಭೆ ಮತ್ತು ರಸ್ತೆ ನಿರ್ವಹಣಾ ಇಲಾಖೆಗೆ ದೂರು ನೀಡಿದರೂ ಇದುವರೆಗೂ ಯಾವುದೇ ತಾತ್ಕಾಲಿಕ ಅಥವಾ ಶಾಶ್ವತ ದುರಸ್ತಿ ಕಾರ್ಯ ಕೈಗೊಳ್ಳದೆ ವಿಳಂಬ ಮಾಡಲಾಗುತ್ತಿದೆ ಎಂಬುದು ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾಮಾನ್ಯ ದಿನಗಳಲ್ಲಿಯೇ ವಾಹನ ಸವಾರರಿಗೆ ತೊಂದರೆ ಆಗುತ್ತಿದೆ. ಮಳೆಯಾದರೆ ರಸ್ತೆಯಲ್ಲಿ ನೀರು ತುಂಬಿ ಗುಂಡಿ ಕಾಣದೆ ವಾಹನಗಳು ಅದರಲ್ಲೇ ಬಿದ್ದು ಅಪಘಾತಗಳಾಗುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ಬೈಕ್ ಸವಾರರು ಗುಂಡಿಗೆ ಸಿಕ್ಕಿ ಜಾರಿ ಬಿದ್ದು ಗಾಯಗೊಂಡಿರುವ ಘಟನೆಗಳು ನಡೆದಿದ್ದು ಅವರನ್ನು ಸ್ಥಳೀಯರು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಮಳೆ ಬಂದರೆ ರಸ್ತೆಯು ಜಲಾವೃತವಾಗಿ ಗುಂಡಿ ಕಾಣುವುದೇ ಇಲ್ಲ. ಇದರಿಂದ ಅಪಘಾತಗಳು ಹೆಚ್ಚಾಗುತ್ತಿವೆ. ತಕ್ಷಣವೇ ಗುಂಡಿಯನ್ನು ಮುಚ್ಚಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇನ್ನು ದ್ಯಾವಪ್ಪನಗುಡಿಯ ವೆಂಕಟೇಶ್ ಅವರು ಮಾತನಾಡಿ, ದಿಬ್ಬುರಳ್ಳಿ ಶಿಡ್ಲಘಟ್ಟ ರಸ್ತೆಯ ತಾಲೂಕು ಕಚೇರಿ ಮುಂಭಾಗದಲ್ಲಿನ ಈ ಗುಂಡಿ ಭಾರೀ ಸಮಸ್ಯೆ ಉಂಟು ಮಾಡುತ್ತಿದೆ. ಹಲವು ಮಂದಿ ಗಾಯಗೊಂಡಿದ್ದಾರೆ. ಇನ್ನಷ್ಟು ತೊಂದರೆ ತಡೆಗಟ್ಟಲು ಶೀಘ್ರದಲ್ಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕರ ಜೀವ ರಕ್ಷಣೆಗಾಗಿ ತ್ವರಿತ ಕ್ರಮ ಕೈಗೊಳ್ಳಬೇಕು, ಶೀಘ್ರದಲ್ಲೇ ಗುಂಡಿಯನ್ನು ಮುಚ್ಚಿ ಎಂಬುದು ಸಾರ್ವಜನಿಕರ ಬೇಡಿಕೆಯಾಗಿದೆ. ವೆಂಕಟೇಶ್ ಅಂತ, ದೇವಪ್ಪನಗುಡಿ. ಇಲ್ಲಿ ದಿಬ್ಬುರಳ್ಳಿ ಶಿಡ್ಲಘಟ್ಟ ರಸ್ತೆಯಲ್ಲಿ ತಾಲೂಕು ಆಫೀಸ್ ಮುಂಭಾಗ 2 ಅಡಿ ಗುಂಡಿ ಇಟ್ಕೊಂಡು ಎಷ್ಟೋ ಜನ ಬಿದ್ದು ಗಾಯಗಳಾಗಿದ್ದಾವೆ. ಇದುವರೆಗೂ PW ಅವರಾಗಲಿ ಇಲ್ಲಾಂದರೆ ಸರ್ಕಾರವರಾಗಲಿ ಯಾರೇ ಆಗಲಿ ಎಚ್ಚರಿಸಿಕೊಂಡು ಇದನ್ನು ಗುಂಡಿ ಸರಿ ಮಾಡೋಕ್ಕಾಗಿಲ್ಲ ಅಂದರೆ ಇದುವರೆಗೂ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಇದರಿಂದ ತುಂಬ ಅನಾನುಕೂಲವಾಗಿದೆ. ಎಷ್ಟೋ ಜನ ಪಾಪ ಬಿದ್ದು ಗಾಯಗಳಾಗಿದ್ದಾವೆ. ನಾವೇ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸಿದ್ದೀರಿ. ಇಲ್ಲಿ ತುಂಬ ಅನಾನುಕೂಲ ಆಗಿದೆ. ಇಂಥದ್ದು ಸರಿಪಡಿಸ್ಕೊಂಡು ದಯವಿಟ್ಟು ಅಧಿಕಾರಿಗಳು ಗಮನದಲ್ಲಿ ಕೂಡಲೇ ಕ್ರಮ ತಗೊಂಡು ಕೂಡಲೇ ಎಚ್ಚರಿಸ್ಕೊಳ್ಬೇಕಂತ ನಾವು ಮನವಿ ಮಾಡ್ಕೊಳ್ತೀವಿ.